ಹರ್ಷ ಹರ್ಷದ ಬಳಿ ನೋಡ್ತಾ ಇದ್ದಾವೆ. ಆಟಗಾರ ಮಧ್ಯಭಾಗದಲ್ಲಿ ಆದಿಶಕ್ತಿ ಟ್ರೋಫಿ 2026 ಇದು 5ನೇ ವರ್ಷದ ಸೀಸನ್ 5 ಪಂದ್ಯಾಟಗಳು. ಮೊಟ್ಟ ಮೊದಲ ದಾಳಿ ಹರ್ಷ ಮತ್ತು ದಾಳಿ ದ್ವಿತೀಯ ದಾಳಿ ಮಂಜು ಮಂಜುವಿನ ದಾಳಿ ಯಾವುದೇ ಅಂಕವಿಲ್ಲ, ಒಂದು ಶೂನ್ಯದಲ್ಲಿದೆ. 2-0 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಮುನ್ನಡೆಯಲ್ಲಿ ಚಂದ್ರಮೌಳೇಶ್ವರ. ಇದು 1-2 ಶಶಿಧರ್ ಸುಧಾಳೆಯಲ್ಲಿ ಶಶಿಧರ್ ಮೇಲಿನ ಕೆರೆಯ ಅಂಕಣದಲ್ಲಿ ಬೋನಸ್ ಡೌನ್ ಆಗಿದೆ. 2-1 ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ. ಬೋನಸ್ ಜೊತೆಯಲ್ಲಿ ರೈಟ್ ಕಾರ್ನರ್ ಟು ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸತತವಾಗಿ ದಾಳಿಯನ್ನು ಮುಂದುವರಿಸಿಕೊಂಡ್ರೆ ಯಾವುದೇ ಅಂಕದ ಜೋಡಣೆಯನ್ನು ನೋಡ್ತಾ ಇದ್ದೇವೆ. ಅಲ್ಲಿ ರೈಡ್ ಬೋನಸ್ಗಾಗಿ ಪ್ರಯತ್ನ. ಉಪೇಂದ್ರ ವಿಶ್ರಾಂತಿಯ ಕೋರಿಕೆಯಲ್ಲಿ ಚಂದ್ರಮೌಳೇಶ್ವರ ಎಸ್ ಡೂ ಆರ್ ಡೈ ಇಲ್ಲವೇ ಮಾಡಿದ್ದಾಳೆ. ಆಹಾ ಆಹಾ ಎಸ್ ಅಂಕ 3-1 ಮತ್ತೆ 3-1 ಪಂದ್ಯಾಟಗಳು ಸಾಗಿ ಬರ್ತಾ ಇವೆ. ಹೊಸೂರಿಯ ತಂಡ ಎಲ್ಲರಿಗೆ ಬಯಸಲಿಕೆ ಕೊಡಿ. ತಂಡಗಳಲ್ಲಿ ಪ್ರವೇಶ ದಳದ ಬಳಿ ಸಮಯ ಕಳೀತಾ ಇದೆ. ಉಪೇಂದ್ರ ಮತ್ತೆ ಪಾದ ಚಲನೆ. ಶಶಿಧರ್ ಮೂರು 1 ಪ್ರಸ್ತುತ ನೋಡ್ತಾ ಇದ್ದಾವೆ. ಮಾಡುವಿಲ್ಲದೆ ಮಾಡಿದ್ದಾಳೆ ಮಹೇಂದ್ರ. ಗಾಳಿಯಲ್ಲಿ ಮಹೇಂದರ್ ಜರ್ಸಿ ಮಾತ್ರ ಶಶಿಧರ್. ಒಳಾಂಗಣದಲ್ಲಿ ಉಪೇಂದ್ರ ನಡೆದ್ರೆ ಮತ್ತೆ 1 ಅಂಕದ ಮುನ್ನಡೆ. 4-3 4-3 ಚಂದ್ರ. 4-3 ಮತ್ತೆ ಪಂದ್ಯಾಟ ಮುನ್ನಡೆ. ಹೋರಾಟಗಳ ನಡುವೆ ಅಂಕಕ್ಕಾಗಿ ಹುಡುಕ. ಶಶಿಧರ್ ಮೇಲಿನ ಕೆರೆಯ ಗಿರೀಶ್ ದಾಳಿ. ಬೋನಸ್ ಆನ್ ಆಗಿದೆ. 2 ಪಾಯಿಂಟ್. ಉಪೇಂದ್ರ 5-5 ಸಮಬಲದ ಹೋರಾಟ. ಉತ್ತರ ಕನ್ನಡ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ರೆಫ್ರಿ ಬೋರ್ಡ್ನ ಉಪಾಧ್ಯಕ್ಷರು ನಮ್ಮ ಸೀತಾರಾಮ್ ಅವರು ತೀರ್ಪುಗಾರಿಕೆಯಲ್ಲಿ. ಮತ್ತೆ ಶಶಿ
6-5 ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ. 6-5 in favor of ಚಂದ್ರಮೌಳೇಶ್ವರ. ರೈಟ್ ತೊಡೆದು ಮಾಡೋ ಪ್ರಯತ್ನ. ಸೆಕೆಂಡ್ ಪಾಯಿಂಟ್ ಮತ್ತೆ ವೇಲಿನಕೆರೆಗೆ 1 ಅಂಕ. 6 ಪಂದ್ಯಾಟ. ಸಮಬಲದ ಹೋರಾಟಗಳ ನಡುವೆ ಶಶಿಧರ್ ದಾಳಿಯಲ್ಲಿ ಸದೃಢ ದೇಹ. ಅಯ್ಯೋ ಎಸ್ಲಿ 1 ಅಂಕದ ಮುನ್ನಡೆಯಲ್ಲಿದೀಗ ಮೇಲಿನ ಕೇರಿ. 7-6 7-6 ಮೇಲ್ಕೆರೆ ಇದ್ದು ಅಲ್ವಾ? ಕೊಡಿಗದ್ದೆ ಅಲ್ವಾ? ಕೋಡಿಗದ್ದೆ ಅದು ಕೋಡಿಗದ್ದೆ. 1 ಅಂಕದ ಮುನ್ನಡೆಯಲ್ಲಿ ಕೋಡಿಗದ್ದೆ ತಂಡವಾದ್ರೆ ಎಸ್ ಮತ್ತೆ ಇಲ್ಲಿ ದಾಳಿಯಲ್ಲಿ ನೋಡ್ತಾ ಇದ್ದೇವೆ. ಉಪೇಂದ್ರ 4 ಆಟಗಾರರ ಮಧ್ಯಭಾಗದಲ್ಲಿ ಸತತ ದಾಳಿ. ಚಂದ್ರಮೌಳೇಶ್ವರ ಮೇಲಿನ ಕೇರಿ ಅಂಕಣದಲ್ಲಿ ಮತ್ತೆ ಅಂಕಕ್ಕಾಗಿ ಹೋರಾಟಗಳ ನಡುವೆ ಮಹೇಂದ್ರ 7-6 in favor of ಕೋಡಿಗದ್ದೆ. ಮಾಡು ಇಲ್ಲವೇ ಮಾಡಿ. ಜರುಕಿನ ಪಾದ ಚಲನೆ ಅಂಕ ತರಲೇಬೇಕು. ಅಂಕ ತಂದ್ರೆ ಸೇಫ್, ತರದೇ ಇದ್ರೆ ಅನ್ಸೇಫ್. ಫುಲ್ಲಿ 7-7 ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ. ಬೋನಸ್ಗಾಗಿ ಪ್ರಯತ್ನಗಳು. ಧರ್ಮೇಂದ್ರ ಮಹೇಂದ್ರ ಎಸ್ ಲೆಫ್ಟ್ ಟು ರೈಟ್ ಕಾರ್ನರ್ ವಿಭಾಗ. ಬೋನಸ್ ಆನ್ ಆಗಿದೆ. ಕೊನೆ 2 ನಿಮಿಷದ ಆಟ. ಥರ್ಡ್ ರೈಡ್ ಅಲ್ಲಿ ಇದು. ಮಾಡು ಇಲ್ಲವೇ ಮಾಡಿ. 8-7 ಕೆಲವು ನಿಮಿಷಗಳ ಆಟ ಮಾತ್ರ ಬಾಕಿ. ಕೆಲವು ನಿಮಿಷಗಳ ಆಟಗಳ ಜೊತೆಯಲ್ಲಿ ಮತ್ತೆ ಪಂದ್ಯಾಟ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಉಪೇಂದ್ರ ಒಂದು ಅಂಕದ ಮುನ್ನಡೆ. ಎಸ್ ಬೋನಸ್. 8-8 ಸಮಬಲ. ಕೊನೆಯ 60 ಸೆಕೆಂಡುಗಳಿಗಿಂತ ಕಡಿಮೆ ಅವಧಿ ಆಟ ಬಾಕಿ. ಎಸ್ ಇಲ್ಲಿ ಪಂದ್ಯಾಟ ರೋಮಾಂಚಕವಾಗಿ ಸಾಗ್ತಾ ಇದೆ. ಚಂದ್ರಮೌಳ ಅಂಕದ ಮುನ್ನಡೆಯಲ್ಲಿದೆ. ಮೇಲಿನ ಕೇರಿ 8-9 ಪಂದ್ಯಾಟಗಳು. ಕೆಲವು ಸೆಕೆಂಡುಗಳ ಆಟ ಮಾತ್ರ ಬಾಕಿ. ಗೆಲುವು ಯಾರಿಗೆ, ಸೋಲು ಯಾರಿಗೆ? ಇಲ್ಲಿ ಹರ್ಷ 9-8 ಮುನ್ನಡೆಯಲ್ಲಿ ಚಂದ್ರಮೌಳೇಶ್ವರ ಮೇಲಿನ ಗಿರಿ ತಂಡವಾದ್ರೆ ಇಲ್ಲಿ ಪಂದ್ಯಾಟ ಸಮಬಲಗೊಳ್ಳಬಹುದು ಅಥವಾ ಉಪೇಂದ್ರ ರೋಮಾಂಚಕ. ಚಂದ್ರಮೌಳೇಶ್ವರ ಮೇಲಿನ ಕೆರೆ ಪಂದ್ಯಾಟದಲ್ಲಿ ಜಯವನ್ನ ಸಾಧಿಸಿಕೊಂಡಿದೆ. ಒಂದು ಹಂತದಲ್ಲಿ ಮುನ್ನಡೆಯಲ್ಲಿ ಚಂದ್ರಮೌಳೇಶ್ವರ, ಅದಾದ ಬಳಿಕ ಮತ್ತೆ ಇಲ್ಲಿ ಕೋಡಿಗೆದ್ದೆ ಮುನ್ನಡೆಯಲ್ಲಿ, ಅದಾದ ಬಳಿಕ ಕೊನೆ